ಹಿರಿಮೆ ಆಗ್ತದೆ. ಅದು ಕೇವಲ ಮೈಸೂರು ಡಿವಿಷನ್ ಹಿರಿಮೆ ಅಲ್ಲ, ನಿಮ್ಮಂಥ ಏಜೆಂಟ್ಸ್ಗಾಗಿ ನೋಡಿ ಏನು ಬಿಸಿಲಲ್ಲಿ ಪಾಲಿಸಿ ಮಾಡ್ತಿಲ್ಲ, ನಿಮಗಾಗಿ ದೊಡ್ಡವಾದ ರೀತಿಯ ಕೊಡುಗೆ. ಏನೇ ಅವತ್ತು ಬಿಸ್ನೆಸ್ ಆದರೂ ಕೂಡ ಅದು ನಿಮಗೆ ಅರ್ಪಿತ ಅಂತ ಹೇಳ್ತೀವಲ್ಲ, ಸೊ ಅದಕ್ಕೆ ಮಾಡಬೇಕು ಅಂತ ಕೇಳಿ ನಮ್ಮ ಯೂನಿಯನಿಂದ ನಾವು ರಿಕ್ವೆಸ್ಟ್ ಮಾಡೋದು ಏನು ಅಂದರೆ, ಅದನ್ನು ನಮ್ಮ ಇಲ್ಲಿಯ ಶಾಖೆಯವರು ನಿಮ್ಮ ಮನೆಗಳಿಗೆ ಬರ್ತಾರೆ, ಫೋನ್ಗಳು ಮಾಡ್ತಾರೆ. ಸೊ ಅದನ್ನು ದಯವಿಟ್ಟು ಒಂದು ಉತ್ತಮ ರೀತಿಯಲ್ಲಿ ಸಹಕರಿಸಬೇಕು ಅಂತ ಕೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಅರಸೀಕೆರೆ ಶಾಖೆ ಅಟ್ಲೀಸ್ಟ್ ಅವತ್ತಿನ 500 ಪಾಲಿಸಿ ಕಂಪ್ಲೀಟ್ ಆದರೆ ಒಂದು ಎಲ್ರಿಗೂ ಅಚೀವ್ಮೆಂಟ್, ಅರಸೀಕೆರೆ ಶಾಖೆಗೆ ಅಚೀವ್ಮೆಂಟು, ನಿಮಗೂ ಅಚೀವ್ಮೆಂಟು, ಮತ್ತು ನಿಮ್ಮ ಒಂದು ಬಿಸ್ನೆಸ್ ಗ್ರೋತ್ಗಳಿಗೆ ಕ್ಲಬ್ ಮೆಂಬರ್ಶಿಪ್ ಇರ್ಬೋದು, ಬೇರೆ ಬೇರೆ ಸವಲತ್ತುಗಳು ಕೂಡ ನೆನಪಾಗುತ್ತೆ ಅಂತೇಳಿ ಈ ಒಂದು ಸಹಕಾರ ಕೊಡ್ತೀರಾ ಅಂತ ಕೇಳಿಕೊಂಡು ಒಂದು ಆತ್ಮವಿಶ್ವಾಸದಿಂದ ನಾನು ಒಂದೆರಡು ಮಾತುಗಳನ್ನ ಮುಗಿಸ್ತೇನೆ. ಚಂದ್ರಶೇಖರ್ ಮಾತಾಡಿಸಿದೆ. ಚಂದ್ರಶೇಖರ್ಗೆ ರಾಮಚಂದ್ರ ಬಂದ ಹೆಂಗಿದೆ ಅಂದರೆ, ಒಂದು ಸೈಕಲಾಜಿಕಲ್ ಬ್ಯಾರಿಯರ್ ಇದೆ. ಅಂದರೆ ನಮ್ಮ ಮೈಂಡ್ ಸೆಟ್ ಹೆಂಗಿದೆ ಅಂದರೆ, ನೀವು ಏನೇ ಮಾಡಿದ್ರು ಅರಸೀಕೆರೆ ಅವರು ತುಂಬ ಚೆನ್ನಾಗಿರುತ್ತೆ, ನಮ್ಮನ್ನು ಆಕ್ಸೆಪ್ಟ್ ಮಾಡ್ತಕ್ಕಂಥ 10-15 ಇಯರ್ಸ್ ಸಾಲಿಡ್ ರಾಕ್, ಏನು ಯೋಚನೆ ಮಾಡಬೇಕಾಗುತ್ತೆ. 5 ಬ್ರ್ಯಾಂಡ್ಸ್ ಬಂದಿದೆ, ಎವ್ರಿ ಗೋಯಿಂಗ್ ಲೈಕ್ ಎನಿಥಿಂಗ್, ಹೈಯೆಸ್ಟ್ ವಿತ್ 6 crores ತುಂಬ ಇದೆ. ಅದನ್ನು ನಾವು ರಿಸರ್ಚ್ ಮಾಡಿ ಕರೆಕ್ಟಾಗಿ ಯೋಚನೆ ಮಾಡಿದ್ರೆ ಅಮೃತಪಾಲ್ ಇಸ್ ಅನದರ್ ಗೇಮ್ ಚೇಂಜರ್. ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ದಿಸ್ ಪರ್ಟಿಕ್ಯುಲರ್ ನ್ಯೂ ಪ್ಲ್ಯಾನ್, ಜೀವನ್ಧಾರ, ಓಲ್ಡ್ ಜೀವನ್ಧಾರ ಕಂಪೇರ್ ಮಾಡೋಕ್ಕಾಗಲ್ಲ, ನ್ಯೂ ಜೀವನ್ಧಾರ ಇಸ್ ಗೋಯಿಂಗ್ ಟು ಬಿ ಎ ಗೇಮ್ ಚೇಂಜರ್. ಎನಿ ಪ್ಲ್ಯಾನ್ ಲಾಸ್ಟ್ 1 yearನಲ್ಲಿ 5 plans ಆಲ್ ಆರ್ ಗೋಯಿಂಗ್ ಟು ಬಿ ಸಕ್ಸಸ್ಫುಲ್, ಹೈಲಿ ಸಕ್ಸಸ್ಫುಲ್. ನಾವು ಹೆಚ್ಚಿಗೆ ಅವರೆಲ್ಲ ಮಾತಾಡೋದಿಲ್ಲ. ಈ ಒಂದು ಮೀಟಿಂಗ್ಗೆ ಪಾಲಿಸಿ ಮಾರಾಟ ಮಾಡಿದ್ದೆ, 2,45,00,000 ಸಿಂಗಲ್ ಪ್ರೀಮಿಯಂ ಮಾರಾಟ ಮಾಡಿದ್ದೆ, 4,75,00,000 ನಾನ್ ಸಿಂಗಲ್ ಪ್ರೀಮಿಯಂ ಮಾರಾಟ ಮಾಡಿದ್ದೆ. ಸೊ ಇದು ಪರ್ಸೆಂಟೇಜ್ ತಗೊಂಡಾಗ ಇದುವರೆಗೂ ನಾವು 69% ಅಚೀವ್ಮೆಂಟ್ ಮಾಡಿದ್ವಿ ಪಾಲಿಸಿನಲ್ಲಿ. ಸಿಂಗಲ್ ಪ್ರೀಮಿಯಂನಲ್ಲಿ 51%, ನಾನ್ ಸಿಂಗಲ್ ಪ್ರೀಮಿಯಂ 61%, FIRP 65%, FIPI 59%. ಪರ್ಫಾರ್ಮೆನ್ಸು ಆಶಾದಾಯಕ ಏನಿಲ್ಲ ಅಂತ ಸಾಕಷ್ಟು ದೂರದಲ್ಲಿದ್ದೀವಿ. ಆದರೆ ಉತ್ಸವ ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಲಾಂಚಿಂಗ್ ಡೇ ತುಂಬ ಚೆನ್ನಾಗಿ ಮಾಡಿದ್ರು, ಆನಂತರ ಭಾಳ ಸ್ಲೋ ಆಯಿತು. ಮತ್ತೆ ಈಗ ನಾವು ಪಿಕಪ್ ಆಗಿದ್ದೀವಿ. ಸೊ ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಬ್ರಾಂಚಲ್ಲಿ ಮೈಸೂರು ವಿಭಾಗದಲ್ಲಿ 22 ಬ್ರಾಂಚ್ ಇದೆ. 22ರಲ್ಲಿ 19 ಬ್ರಾಂಚ್ 100 ಪಾಲಿಸಿನ ಉತ್ಸವನ ಮಾಡಿದರೆ, ಇನ್ನು 3 ಬ್ರಾಂಚ್ ಮಾತ್ರ ಮಾಡಿಲ್ಲ. ಆ 3ರಲ್ಲಿ ನಾವು ಇದ್ದೀವಿ, 77 ಪಾಲಿಸಿ ಮಾಡಿದ್ದೀವಿ. ಇನ್ನೇನು 2-3 ದಿನದಲ್ಲಿ ನಾವು 100 ಮಾಡ್ತೀವಿ. ನಿಮ್ಮೆಲ್ಲರ ಸಹಕಾರದಿಂದ, ನಿಮ್ಮೆಲ್ಲರ ಸಪೋರ್ಟಿಂದ ಖಂಡಿತ 100 ಮಾಡ್ತೀವಿ ಅಂತ ಈ ಮೂಲಕ ನಾನು MMSಗೆ ಅಶ್ಯೂರೆನ್ಸ್ ಕೊಡ್ತಾ ಇದ್ದೀನಿ. ಬಟ್ ನಮ್ಮ ಇತಿಹಾಸ ನೋಡಿದರೆ ಮಾರ್ಚ್ ತಿಂಗಳಿನಲ್ಲಿ LIC ಸುಮಾರು 40% ಮಾಡ್ತಾ ಇದ್ದೇವೆ ನಾವು. ಇವಾಗ ಒಂದು 7-8 ವರ್ಷದಿಂದ ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ನಾವು ಒಂದು ಸತಿ ನಮ್ಮ ಗತಕಾಲದ ವೈಭವ ಅಂಥೇಳಿ ಹಿಂದೆ ತಿರುಗಿ ನೋಡಿ ನಾವು ಯಾಕೆ ಒಂದು ಸಾಧನೆ ಮಾಡಬಾರ್ದು. ಸೊ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಪ್ರತಿನಿಧಿ ಮಿತ್ರರು ಏನು ಮಾಡ್ತಾರೆ, ಬಸವರಾಜ ಇನ್ನೊಂದು 400 ಮಾಡಲಿ ಅಲ್ವಾ, ಆ ಥರ ಯೋಚನೆ ಮಾಡಿದರೆ ಹಾಕಿಲ್ಲ. ಇಲ್ಲಿ ಎಲ್ಲರೂ ಕೈ ಜೋಡಿಸ್ಬೇಕಿಲ್ಲ. ಮಾರ್ಚ್ ತಿಂಗಳಿನಲ್ಲಿ ಎಲ್ಲರೂ ಕೈ ಜೋಡಿಸ್ಬೇಕು. ಒಳ್ಳೆ ಒಳ್ಳೆ ಕ್ಯಾಂಪೇನ್ ಇದೆ. ಈಗ ವಿಜಯೋತ್ಸವ ನಮ್ಮ ವಿಭಾಗದಲ್ಲಿ ಆಚರಣೆ ಮಾಡಿಯೇ ಮಾಡ್ತೀವಿ ನಾವು. ವಿಜಯೋತ್ಸವ ಖಂಡಿತ ಆಗುತ್ತೆ. ಯಾಕೆಂತ ಹೇಳಿದ್ರೆ ಮೈಸೂರು ಡಿವಿಷನ್ ಆಲ್ ಇಂಡಿಯಾ ನಂಬರ್ 1 ಇದ್ದೀವಿ, ಹೇಗೂ ನಾವು ಆಲ್ ಇಂಡಿಯಾ ನಂಬರ್ 1 ಆಗೇ ಆಗ್ತೀವಿ. ಅದಕ್ಕೆ ಇವ್ರು ಹೇಳಿದಾಗೆ ಅರಸೀಕೆರೆ ಶಾಖೆಯವ್ರಿಗೂ ಕೂಡ ಅಟ್ಲೀಸ್ಟ್ ನಾವು ಕೂಡ ಈ ವರ್ಷ ಒಂದು ಟಾರ್ಗೆಟ್ ಮಾಡಿದರೆ, ಸೊ ಟಾರ್ಗೆಟ್ ಮಾಡಿದರೆ ಯಾರಿಗೆ ಪ್ರಯೋಜನ ಆಗುತ್ತೆ? ಬ್ರಾಂಚ್ ಮ್ಯಾನೇಜರ್ಗೆ ಒಳ್ಳೆ ಹೆಸರು ಬರ್ತದಾ? ಒಳ್ಳೆ ಹೆಸರು ಬಂದೇ ಬರ್ತದೆ. ಅದರ ಜೊತೆಗೆ ಯಾರಿಗೆ ಹೆಚ್ಚಿನ ಒಂದು ಲಾಭ ಬರ್ತದೆ? ಏಜೆಂಟ್ಸ್ ಕಮಿಷನ್ ಜಾಸ್ತಿ. ಸರ್ ಓಕೆ ಸರ್.